ನಮಸ್ಕಾರ. ಈ ಸ್ಥಳಕ್ಕೆ ಆ ಒಂದು ದೇವರು ಅನುಗ್ರಹ ಇದ್ದರೆ ಮಾತ್ರ ನೀವು ಹೋಗಲಿಕ್ಕೆ ಸಾಧ್ಯ ಆಗುತ್ತೆ. ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ, ಈ ಒಂದು ಸ್ಥಳಕ್ಕೆ ನೀವು ಹೋದರೆ ಖಂಡಿತವಾಗ್ಲೂ ಜನ್ಮ ಜನ್ಮದಲ್ಲೇ ಸಾಲ ಆಗಲ್ಲ, ಜನ್ಮ ಜನ್ಮದಲ್ಲೇ ನೀವು ಸಾಲ ಮಾಡಲ್ಲ. ಎಷ್ಟೇ ಲಕ್ಷ ಕೋಟಿ ಸಾಲುಗಳಿದ್ರೂ ಖಂಡಿತವಾಗ್ಲೂ ತೀರೇ ತೀರುತ್ತೆ, ಕ್ಷಣ ಮಾತ್ರದಲ್ಲಿ ತೀರಿ ಹೋಗುತ್ತೆ ಖಂಡಿತವಾಗ್ಲೂ. ಮತ್ತು ಜನ್ಮ ಜನ್ಮದಲ್ಲೂ ಹಣಕಾಸಿನ ಸಮಸ್ಯೆ, ದುಡ್ಡಿನ ಸಮಸ್ಯೆ ನಿಮಗೆ ಬರೋದಕ್ಕೆ ಸಾಧ್ಯನೇ ಇಲ್ಲ ಕಣ್ರಿ. ಇದು ಆ ಭಗವಂತನ ಪಾದುದಾಣೆಗೂ ಸತ್ಯ. ನಂಬಿದರೆ ನಂಬಿ, ಬಿಟ್ಟರೆ ಬಿಡಿ. ಮತ್ತು ಇನ್ನೊಂದು, ಆರೋಗ್ಯ ಪ್ರಾಪ್ತಿಯಾಗುತ್ತೆ, ಆರೋಗ್ಯ ಪ್ರಾಪ್ತಿಯಾಗುತ್ತೆ. ನೋಡಿ, ಒಂದು ಜನ್ಮ ಜನ್ಮದಲ್ಲೂ ಸಾಲುಗಳು ಆಗಬಾರ್ದು, ಆಗಲ್ಲ. ಜನ್ಮ ಜನ್ಮದಲ್ಲೂ ಸಾಲುಗಳು ನೀವು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನಿಮ್ಮದು ಎಷ್ಟೇ ಲಕ್ಷ ಕೋಟಿ ಸಾಲುಗಳಿದ್ದರೂ ಖಂಡಿತವಾಗ್ಲೂ ಕ್ಷಣ ಮಾತ್ರದಲ್ಲಿ ತೀರಿ ಹೋಗುತ್ತೆ. ನೀವೇ ಇನ್ನೊಬ್ಬರಿಗೆ ಸಾಲ ಕೊಡೋ ಅಂಥ ಭಗವಂತ ಶಕ್ತಿ ತಾಕತ್ತು ಕೊಟ್ಟೇ ಕೊಡ್ತಾನೆ. ಹಣಕಾಸಿನ ಸಮಸ್ಯೆ ಅನ್ನೋದೇ ಬರೋದಿಲ್ಲ, ಹೇಳ್ತಾ ಇದ್ದೀನಲ್ಲ. ದುಡ್ಡಿನ ಸಮಸ್ಯೆ ಅನ್ನೋದೇ ನಿಮಗೆ ಬರಲ್ಲ ಜೀವನ ಪೂರ್ತಿ. ಆರೋಗ್ಯ, ದುಡ್ಡು ಇವೆರಡೂ ಬೇಕಪ್ಪ ಅಂದರೆ ಈ ಒಂದು ಸ್ಥಳಕ್ಕೆ ಹೋದರೆ, ಎಸ್ಪೆಷಲಿ ಈ ದೇವರ ಅನುಗ್ರಹ ಇಲ್ಲದೆ ಇಲ್ಲಿ ಕಾಲಿಡೋಕ್ಕೂ ಸಾಧ್ಯನೇ ಇಲ್ಲ. ಇದು ಪವರ್ಫುಲ್ ಸ್ಥಳ. ಇದು ಹೇಳ್ತಾ ಇದ್ದೀನಿ, ನಿಮ್ಮದು ಯಾವುದೇ ರಾಶಿ ನಕ್ಷತ್ರ ಆಗಿರಲಿ, ಯಾವುದೇ ಲಗ್ನದಲ್ಲಿ ಹುಟ್ಟಿರಲಿ, ಯಾವುದೇ ಪಾದದಲ್ಲನ್ನು ಹುಟ್ಟಿರಲಿ, ನಿಮಗೆ ಗ್ರಹ ಸ್ಥಿತಿಗಳು ಎಲ್ಲನ್ನ ಕೂತ್ಕೊಂಡಿರಲಿ ಜಾತಕದಲ್ಲಿ, ಯಾವುದೇ ಗ್ರಹದ ದಶಾ ಭುಕ್ತಿ, ಅಂತರ್ಭುಕ್ತಿ, ಪ್ರತ್ಯಂತರ ಭುಕ್ತಿ, ಸೂಕ್ಷ್ಮ ಭುಕ್ತಿಗಳು ನಡೀತಾ ಇರಲಿ, ನಿಮಗೆ 108 ದೋಷಗಳಿರಲಿ. ಹೇಳ್ತಾ ಇದ್ದೀನಿ, 108 ದೋಷಗಳಿದ್ದರೂ, ಪಿತೃದೋಷ, ಸರ್ಪದೋಷ, ಕಾಳ ಸರ್ಪದೋಷ, ಕುಜದೋಷ, ಸ್ತ್ರೀ ದೋಷ, ಪಿತೃದೋಷ, ಯಾವುದೇ ಥರದ್ದು ನಿಮ್ಮ ಜಾತಕದಲ್ಲಿ 108 ದೋಷಗಳಿದ್ದರೂ ಖಂಡಿತವಾಗ್ಲೂ ನಿವಾರಣೆ ಆಗೇ ಆಗುತ್ತೆ. ಯಾವುದೇ ವಿಚಾರದಲ್ಲಿ ಇರ್ಬೋದು, ಆಸ್ತಿ ಪಾಸ್ತಿ ವಿಚಾರದಲ್ಲಿ ಇರ್ಬೋದು, ಆಸ್ತಿಗಳ ವಿಚಾರದಲ್ಲಿ ಇರ್ಬೋದು. ಕೊಟ್ಟಿರೋ ಹಣ ವಾಪಸ್ ಬರಬೇಕಾ, ನೀವು ಇಸ್ಕೊಂಡಿದ್ರೆ ಅವ್ರಿಗೆ ಕೊಡಬೇಕಾ, ಕೊಟ್ಟಿರೋ ಹಣ, ಬಂಗಾರಗಳು, ಅಡ ಇಟ್ಟಿರೋ ಬಂಗಾರಗಳು ವಾಪಸ್ ಬರಬೇಕಾ? ಖಂಡಿತವಾಗ್ಲೂ ಪವರ್ಫುಲ್ ಸ್ಥಳ. ಈ ಒಂದು ಸ್ಥಳಕ್ಕೆ ಹೋದರೆ ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ, ಸೈಟು, ಮನೆ ಕಟ್ಟಬೇಕು, ಸೈಟು ತಗೊಬೇಕು, ಮನೆ ಕಟ್ಟಬೇಕು, ಅಪಾರ್ಟ್ಮೆಂಟ್ ತಗೊಬೇಕು, ಜಮೀನು ತಗೊಬೇಕು, ಲ್ಯಾಂಡ್ ತಗೊಬೇಕು. ವ್ಯಾಪಾರ ಅಭಿವೃದ್ಧಿ ಆಗಬೇಕಾ, ವ್ಯಾಪಾರದಲ್ಲಿ ಬಿಸ್ನೆಸ್ಸಲ್ಲಿ ಉನ್ನತ ಮಟ್ಟಕ್ಕೆ ಹೋಗ್ಬೇಕಾ, ಒಳ್ಳೆ ಉದ್ಯೋಗಗಳು ಸಿಗಬೇಕಾ, ನಿಮಗೆ ಒಳ್ಳೆ ಜಾಬ್ ಸಿಗಬೇಕಾ, ಮದುವೆ ಆಗಬೇಕಾ, ಕಂಕಣ ಫಲ ಪ್ರಾಪ್ತಿ ಆಗಬೇಕಾ, ಮಕ್ಕಳಾಗಬೇಕಾ, ಸಂತಾನ ಒಂದು ರಿಲೇಟೆಡ್ಸ್, ಮತ್ತು ಪ್ರಾಪರ್ಟಿ ಮಾರ್ತೀನಿ ಅಂತಿರ್ತೀರ, ಸೈಟ್ನೋ, ಮನೆನೋ, ಅಪಾರ್ಟ್ಮೆಂಟು, ಭೂಮಿ, ಜಮೀನು, ವರ್ಷಾನುಗಟ್ಲೆಯಿಂದ ಹೋಗ್ತಾ ಇರಲ್ಲ ಪ್ರಾಪರ್ಟಿಗಳು, ಬೇಗ ಮಾರಾಟ ಆಗಬೇಕಾ, ಸೇಲ್ ಆಗಬೇಕಾ? ನೋಡಿ, ಪವರ್ಫುಲ್ ಸ್ಥಳ ಇದು. ಯಾವ ಸ್ಥಳ ಅಂತ ಹೇಳ್ತೀನಿ, ವಿಡಿಯೋನ ಪೂರ್ತಿ ನೋಡಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರ ಲೈಕ್ ಮಾಡಿ ವಿಡಿಯೋನ. ಮೊದಲು ವಿಡಿಯೋ ಲೈಕ್ ಮಾಡಬೇಕು ನೀವು. ನಂತರ ಐಪ್ ದಿಸ್ ವಿಡಿಯೋ ಕೆಳಗಡೆ ನೋಡಿ, ಲೈಕ್ ಬಟನ್ ಕೆಳಗಡೆ ಐಪ್ ಪ್ರೆಸ್ ಮಾಡಿ 2 ಸರಿ. ಐಪ್ ದಿಸ್ ವಿಡಿಯೋ, HYP ಐಪ್ ಪ್ರೆಸ್ ಮಾಡಿ 2 ಸರಿ. ಖಂಡಿತವಾಗ್ಲೂ ಹೇಳ್ತೀನಿ, ನಿಮ್ಮ ಜಾತಕದಲ್ಲಿ 108 ದೋಷಗಳಿದ್ದರು, ಸರ್ಪದೋಷ, ಕುಜದೋಷ, ಕಾಳ ಸರ್ಪದೋಷ, ಯಾವುದೇ ರಿಲೇಟೆಡ್ಸು, ಪಿತೃದೋಷ, ಸ್ತ್ರೀ ದೋಷ, ಯಾವುದೇ ರಿಲೇಟೆಡ್ಸು ದೋಷಗಳು ಇದ್ದರೂ ಖಂಡಿತವಾಗ್ಲೂ ಈ ಒಂದು ಪವರ್ಫುಲ್ ಸ್ಥಳಕ್ಕೆ ಹೋಗಿ ಬನ್ನಿ. ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ, ಜನ್ಮ ಜನ್ಮದಲ್ಲೂ ಸಾಲ ಆಗಲ್ಲ, ಸಾಲ ಮಾಡಲ್ಲ. ಜನ್ಮದಲ್ಲೂ ದುಡ್ಡಿನ ಸಮಸ್ಯೆ, ಹಣಕಾಸಿನ ಸಮಸ್ಯೆ ಅನ್ನೋದೇ ಬರಲ್ಲ. ಇನ್ನೊಂದು, ಆರೋಗ್ಯ ಪ್ರಾಪ್ತಿ ಖಂಡಿತವಾಗ್ಲೂ ಆ ಭಗವಂತನು ಪಾದದಾಣೆಗೆ ಹೇಳ್ತಿದ್ದೀನಿ,
ನಿಮಗೆ ಆರೋಗ್ಯ ದುಡ್ಡು ಖಂಡಿತವಾಗ್ಲೂ ದಯ ಪಾಲಿಸ್ತಾನೆ. ಇದಂತೂ ಆ ಭಗವಂತನ ಪಾದದ ಆಣೆಗೂ ಸತ್ಯ. ಯಾವ ಸ್ಥಳ ಗೊತ್ತಾ ಅದು? ಮೊದಲೇದು ತಿರುಪತಿ ತಿಮ್ಮಪ್ಪ ನೋಡಿ, ತಿರುಪತಿ ತಿಮ್ಮಪ್ಪ. ನಂತರ ಎರಡನೇದು ತಿರುವಣಮಲೈ, ತಮಿಳುನಾಡಿನ ತಿರುವಣಮಲೈ, ಅರುಣಾಚಲೇಶ್ವರ, ಬೆಂಗಳೂರಿಂದ ಒಂದು 210-215 ಕಿಲೋಮೀಟ್ರ್ ದೂರದಲ್ಲಿ ಬರುತ್ತೆ. ಅಲ್ಲಿ ಹೋಗಿ 14 ಕಿಲೋಮೀಟ್ರ್ ಗಿರಿ ಪ್ರದಕ್ಷಿಣೆ ಮಾಡಬೇಕು ನೀವು. 14 ಕಿಲೋಮೀಟ್ರ್ ಗಿರಿ ಪ್ರದಕ್ಷಿಣೆ ಮಾಡುವ ಕಾಲ್ನಡಿಗೆಯಲ್ಲಿ ಮಾಡಬೇಕು. ಅಲ್ಲಿ ದೇವಸ್ಥಾನದ ಮುಂದೆ ರಾಜಗೋಪುರ ಇದೆ. ಬೃಹತ್ತಾದ ರಾಜಗೋಪುರದ ಹತ್ರ ಕರ್ಪೂರ ಹಚ್ಚಿಬಿಟ್ಟು ಕೈನಲ್ಲಿ ಬಿಲ್ವ ಪತ್ರೆ ಇಟ್ಕೊಳ್ಳಿ, ಅನುಕೂಲ ಇದ್ದರೆ ವಿಭೂತಿನೂ ಇಟ್ಕೊಳ್ಳಿ. 14 ಕಿಲೋಮೀಟ್ರ್ ಕಾಲ್ನಡಿಗೆಯಲ್ಲಿ ಗಿರಿ ಪ್ರದಕ್ಷಿಣೆ ಮಾಡಬೇಕು. ನೋಡಿ, ಪವರ್ಫುಲ್ಲು. ತ್ರೇತಾಯುಗದಲ್ಲಿ ರಾಮ ಸೀತೆ ಲಕ್ಷ್ಮಣ 14 ವರ್ಷ ವನವಾಸ, ದ್ವಾಪರ ಯುಗದಲ್ಲಿ ಪಾಂಡವರು 14 ವರ್ಷ ವನವಾಸ. ಈ ಒಂದು ಗಿರಿ ಪರ್ವತ ಅಕ್ಕೆ 14 ಪ್ರದಕ್ಷಿಣೆ ಮಾಡಿದರೆ ಎಂಥ ದೋಷಗಳಿದ್ರೂ ನಿವಾರಣೆ ಆಗುತ್ತೆ. ಇದಂತೂ ಆ ಭಗವಂತನ ಪಾದದಾಣೆಗೂ ಸತ್ಯ. ಕೈನಲ್ಲಿ ಬಿಲ್ವಪತ್ರೆ ವಿಭೂತಿ ಇಟ್ಕೊಂಡು ಓಂ ಕ್ಲೀಂ ಅರ್ವೀರಾಯ ಭೂಶಂಕರ ಲಕ್ಷ್ಮೀ ಕುರು ಕುರು ಸ್ವಾಹ, ಓಂ ಋಣಮುಕ್ತೇಶ್ವರ ಮಹಾದೇವಾಯ ನಮಃ, ಓಂ ನಮಃ ಶಿವಾಯ ಶಿವಾಯ ನಮಃ ಓಂ ಅಂತ 14 ಕಿಲೋಮೀಟ್ರ್ ಕಾಲ್ನಡಿಗೆಯಲ್ಲಿ ಬರೀ ಕಾಲಲ್ಲಿ ನಡಿಬೇಕು. ಬರೀ ಕಾಲಾಗಿ ಹೋಗ್ದಲ್ಲಿರೋ ಸಾಕ್ಸುಗಳು ಹಾಕ್ಕೊಳ್ಳಿ, ಬೇಕಿದ್ರೆ ಹೊಸ ಸಾಕ್ಸು ಕಾಲಿಗೆ. ಅಲ್ಲಿ 8 ಲಿಂಗ ಸಿಗುತ್ತೆ ನಿಮಗೆ ಹೋಗೋ ಸಂದರ್ಭದಲ್ಲಿ. ಇಂದ್ರಲಿಂಗ, ಅಗ್ನಿಲಿಂಗ, ಯಮಲಿಂಗ, ನೈಋತ್ಯಲಿಂಗ, ನಿರುತಿಲಿಂಗ ಅಂತೀವಿ, ವರುಣಲಿಂಗ, ವಾಯುಲಿಂಗ, ಕುಬೇರಲಿಂಗ, ಈಶಾನ್ಯಲಿಂಗ. ಇವನ್ನು ಕೈನಲ್ಲಿ ಪ್ರತಿ ಲಿಂಗಕ್ಕೂ ಬಿಲ್ವಪತ್ರೆ ವಿಭೂತಿ ಕೈನಲ್ಲಿ ಇಟ್ಕೊಂಡು ಈ ಮಂತ್ರಗಳಲ್ಲಿ ಅಲ್ಲಿ ಸಮರ್ಪಣೆ ಮಾಡಬೇಕು. ನವಗ್ರಹ ದೋಷಗಳು ಖಂಡಿತವಾಗ್ಲೂ ನಿವಾರಣೆ ಆಗುತ್ತೆ. ನಂತರ ಅಲ್ಲಿ ಮೋಕ್ಷ ಮಾರ್ಗ ಗುಡಿ ಇರುತ್ತೆ, ಅದ್ರ ಒಳಗಡೆ ಹೋಗಿ ಬನ್ನಿ, ಒಂದು ಮೋಕ್ಷ ಸಿಗುತ್ತೆ ಅನ್ನೋ ಒಂದು ಇಲ್ಲಿನ ಸ್ಥಳ ಪುರಾಣ. ತಮಿಳುನಾಡಿನ ತಿರುವಣಮಲೈ, ಬೆಂಗಳೂರಿನಿಂದ 210-215 ಕಿಲೋಮೀಟ್ರ್ ಬರುತ್ತೆ. ಅರುಣಾಚಲೇಶ್ವರ ಅಂತೀವಿ. ಹಿಂದೂ ಧರ್ಮದ ಅತ್ಯಂತ ಪವಿತ್ರವಾದ ಕ್ಷೇತ್ರ ಇದು. ನೀವು ಹುಣ್ಣಿಮೆ ಸೋಮವಾರ ಬಂದಾಗ ಹೋಗಿ, ಹುಣ್ಣಿಮೆ ಸೋಮವಾರಗಳು ಬಂದಾಗ ಹೋಗಿ ನೋಡಿ. ಜೂನ್ ತಿಂಗಳಲ್ಲಿ 29ನೇ ತಾರೀಕು ಹುಣ್ಣಿಮೆ ಸೋಮವಾರ ಬರುತ್ತೆ. ಮತ್ತು ಎಸ್ಪೆಷಲಿ ತಿರುಪತಿ ತಿಮ್ಮಪ್ಪನಿಗೆ ಹೋಗೋದಾದರೆ ವೈಕುಂಠ ಏಕಾದಶಿ ದಿನ, ಅದರಲ್ಲೂ ವೈಕುಂಠ ಏಕಾದಶಿ ಶನಿವಾರ, ಬುಧವಾರ, ಶುಕ್ರವಾರ, ಗುರುವಾರ ಬಂದಾಗ ₹1 108 ಕಾಯಿನ್ಸು ಒಂದು ಕವರಲ್ಲಿ ಹಾಕ್ಕೊಂಡು ಕುಬೇರ ಕುಂಕುಮ, ಹಸಿರು ಕುಂಕುಮ ಅನ್ನೋದು ಅದರೊಳಗಡೆ ಹಾಕಿ 2 ಲವಂಗ 2 ಏಲಕ್ಕಿ ಹಾಕಿ ಕೈನಲ್ಲಿ ಇಟ್ಕೊಂಡು ಓಂ ನಮೋ ನಾರಾಯಣಾಯ, ಓಂ ಶ್ರೀಂ 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 ಮಹಾಲಕ್ಷ್ಮೀ ನಮಃ, ಧನಂ 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 ದೇಹಿ 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 ಫಟ್ ಸ್ವಾಹ ಅಂತ ಕ್ಯೂನಲ್ಲಿ ನಿಂತ್ಕೊಂಡು ಹೋಗಿ ತಿರುಪತಿ ತಿಮ್ಮಪ್ಪನ ಉಂಡಿಗೆ ಬನ್ನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ಲೈಕ್ ಮಾಡಿ, ಕೆಳಗಡೆ ಐಪ್ ಬಟನ್ ಇರದೆ ಪ್ರೆಸ್ ಮಾಡಿ. ನಮಸ್ಕಾರ.